ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಸಾವಿರ ದಿನಗಳು ದೊಡ್ಡ ದಿನ, ದೊಡ್ಡ ಅಂತರ. ಯಾಕಂದರೆ 1000 ದಿನದಿಂದ ಏನಿತ್ತು ಇವತ್ತೇನಾಗಿದೆ ಅನ್ನುವಂಥ ನೆರೆಯಲ್ಲಿ ದೊಡ್ಡ ಸಂಭ್ರಮದ ಒಂದು ಆಚರಣೆಯನ್ನು ಹಾವೇರಿಯಲ್ಲಿ ಆಚರಿಸಿದರು ನಮ್ಮ ಕಾಂಗ್ರೆಸ್ಸಿಗರು. ಅವರ ಸಾಧನೆಗಳ ಬಗ್ಗೆ ಅಂತ ಈಗಾಗಲೇ ಅವ್ರು ಹೇಳ್ಕೊಂಡಿದ್ದಾರಲ್ಲ, ಸಾಕಷ್ಟು ಮಾತಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಜನ ಕಲ್ಯಾಣಕ್ಕೆ ಕೋಟ್ಯಾಂತರ ರೂಪಾಯಿಗಳು ಹಾಕಿದ್ವಿ. ಪಂಚ ಗ್ಯಾರಂಟಿಗಳ ಜಾರಿಗಾಗಿ 1,16,000ಕ್ಕಿಂತಲೂ ಹೆಚ್ಚು, 1.16 ಲಕ್ಷ ಕೋಟಿ, 1.16 ಲಕ್ಷ ಕೋಟಿಗಿಂತ ಹೆಚ್ಚಿಗೆ ಪಂಚ ಗ್ಯಾರಂಟಿಗಾಗಿ ನಾವು ಹಾಕಿದ್ದೀವಿ. ಅದರಲ್ಲೂ ಮುಖ್ಯವಾಗಿ ಲಕ್ಷ ಕುಟುಂಬಗಳು ಅಂದರೆ 2.11 ಲಕ್ಷ ಕುಟುಂಬಗಳಿಗೆ ನಾವು ಹಕ್ಕುಪತ್ರ ಕೊಟ್ಟಿದ್ದೀವಿ. 1.5 ಲಕ್ಷ ಕೋಟಿ ಬೆಂಗಳೂರು ಮೂಲ ಅಭಿವೃದ್ಧಿ ವ್ಯವಸ್ಥೆ ಕೊಟ್ಟಿವಿ. 1.12 ಲಕ್ಷ ಕೋಟಿ ಸಾರ್ವಜನಿಕ ಕಲ್ಯಾಣಕ್ಕೆ ಉಪಯೋಗ ಮಾಡಿದ್ದೀವಿ. 1.37 ಕೋಟಿ ಸರ್ಕಾರದ ಯೋಜನೆಗಳ ನೇರ ಫಲಾನುಭವಿಗಳಿಗೆ ಮುಟ್ಟಿಸ್ತಾ ಇದ್ದೀವಿ. 2,250 ಕೋಟಿ ರೂಪಾಯಿಗಳನ್ನು 14.21 ಲಕ್ಷ ರೈತರಿಗೆ ಬೆಳೆ ಹಾನಿ ಪರಿಹಾರ ನೀಡಿದ್ದೀವಿ. 4,130 ಕೋಟಿ ರೂಪಾಯಿಗಳನ್ನು 9.7 ಲಕ್ಷ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ ನೀಡಿದ್ದೀವಿ. 3,735 ಕೃಷಿ ಹೊಂಡಗಳ ನಿರ್ಮಾಣ ಮಾಡಿದ್ದೀವಿ. 49 ಕೋಟಿ ಖರ್ಚಾಗ್ಯದ. ಅದೇ ಕಾಲಕ್ಕ 1,081 ಕೋಟಿ ರೂಪಾಯಿಗಳನ್ನ ಬೆಂಗಳೂರು ಸುತ್ತಮುತ್ತ ಕೆರೆ ತುಂಬಿಸೋ ಕೆಲಸ ಮಾಡಿದ್ದೀವಿ. ಇವು ಅಷ್ಟಲ್ಲ, ಈಗ ನಿಮ್ಗೆ ಹೇಳಿದಂಗೆ 1.16 ಲಕ್ಷ ಕೋಟಿ ರೂಪಾಯಿಗಳಲ್ಲ 59,863 ಕೋಟಿ ರೂಪಾಯಿ ಗೃಹಲಕ್ಷ್ಮಿಗೆ, 912 ಕೋಟಿ ರೂಪಾಯಿ ಯುವನಿಧಿಗೆ, 11,821.17 ಕೋಟಿ ರೂಪಾಯಿಗಳು ಅನ್ನಭಾಗ್ಯಕ್ಕೆ, 17,303 ಕೋಟಿ ರೂಪಾಯಿ ಶಕ್ತಿಗೆ, ಮುಂದೆ ಗೃಹ ಜ್ಯೋತಿಗೆ, 22,839. ಹೀಗೆ ಅವ್ರು ಲಿಸ್ಟ್ ಕೊಟ್ಟು ನಾವು ಏನು ಸಾಧನೆ ಮಾಡಿದ್ದೀವಿ ಅನ್ನೋದನ್ನು ಹಾವೇರಿಯಲ್ಲಿ ನಿಂತು ಪುಂಖಾನುಪುಂಖವಾಗಿ ಮಾತಾಡಿದರು. ಇವರು ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಅವರು ಇರ್ಬೋದು, ಇನ್ನೊಂದು ಭಾಗ್ಯ ಕೊಡ್ತೀವಿ ನಾವು, ನೀರಿನ ಭಾಗ್ಯನೂ ಕೊಡ್ತಾ ಇದ್ದೀವಿ ಎನ್ನುವಂಥ ಮಾತಾಡಿದರು. ಅಡ್ಡಿ ನಾವು ಒಳ್ಳೆ ಸಾಧನೆ ಮಾಡಿದ್ದಾರೆ, ನಾವು ಅನುಕೂಲನೂ ಇಷ್ಟೆಲ್ಲ ಪ್ರಚಾರ ಮಾಡಿದ್ದಾರೆ. ಆದರೆ ಇದನ್ನು ಸಾರಾ ಸಗಟಾಗಿ ಸುಳ್ಳು, ಅನಗತ್ಯ ಖರ್ಚು ಮಾಡಿದರು, ಡೆವಲಪ್ಮೆಂಟ್ ಏನೂ ಆಗಲಿಲ್ಲ, ಮತ್ತು ನಾವು 20-25 ವರ್ಷಗಳಷ್ಟು ಹಿಂದಕ್ಕೆ ಹೋದ್ವಿ ಅಂತೇಳಿ ಇವರ ವಿರೋಧಿ BJPಯ ನಾಯಕ ವಿಜೇಂದ್ರ ಆಗಿರ್ಬೋದು, HD ಕುಮಾರಸ್ವಾಮಿ ಆಗಿರ್ಬೋದು, ಇವುಗಳನ್ನೆಲ್ಲ ಇದು ಸಾಮಾಜಿಕ ನ್ಯಾಯ ಇಲ್ಲ, ಏನಿಲ್ಲ ಅನ್ನುವಂಥ ಮಾತುಗಳು ಟೀಕೆ ಮಾಡಿದ್ದಾರೆ. ಟೀಕೆ ಮಾಡಲೇಬೇಕಾದ. ಅದರಲ್ಲೂ ಇನ್ನು ಕೆಲವು ಜನಸಾಮಾನ್ಯರು ಸಹಿತ ಒಂದಷ್ಟು ಟೀಕೆ ಅಲ್ಲೆಲ್ಲೇ ಮಾಡಿದ್ದು ನಾವು ನೋಡ್ತಾ ಇದ್ದೀವಿ. ಇಲ್ಲ ಕನ್ನಡದ ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ ಕನ್ನಡಕ್ಕೆ ಏನು ಮಾಡಿಲ್ಲ, ಮತ್ತೊಂದಕ್ಕೆ ಏನು ಮಾಡಿಲ್ಲ ಅನ್ನೋಂಥ ಮಾತಾಡ್ತಾರೆ. ನೀವು ಎಂಥ ಒಂದು ವರ್ಕ್ ಮಾಡಿದ್ರು ಸಹಿತ ಇರೋದರ. ಯಾಕಪ್ಪ ಅಂತಂದ್ರೆ ಏನಾದರೂ ತಪ್ಪು ನಮ್ಮ ಕಡೆ ಹಾಗೇ ಆಗ್ತಿರ್ತಾವೆ, ಆ ತಪ್ಪುಗಳನ್ನು ತೋರಿಸ್ತಾ ಇರ್ತಾರೆ. ಇದರರ್ಥ ಅವ್ರ ವಿರೋಧಿಗಳಿಗಿಂತ ನಮ್ಮನ್ನು ತಿದ್ದುವವರು ಅನ್ನುವಂಥದ್ದನ್ನು ಇಲ್ಲೇ ಈ ಕಾಂಗ್ರೆಸ್ಸಿಗರು ತಿಳ್ಕೋಬೇಕಾಗಿದೆ. ಇನ್ನೊಂದು ಮಾತನ್ನು, ಇಷ್ಟೆಲ್ಲ ನೀವು ಮಾಡಿ ಅಂಥವ್ರು ಯಾಕೆ ಜಗಾಡ್ತಾ ಇದ್ದೀರಪ್ಪ, ಕೋಳಿ ಜಗಳ ಸಿದ್ದು ಮತ್ತು DK ಶಿವರು ಅಂತ. ಇದಂತೂ ಇವತ್ತು ಎಲ್ಲರೂ ತಲೆ ಚಿಟ್ಟಿನ ಹೋಗಿಬಿಟ್ಟದ. ಯಾಕೆ ಇಬ್ಬರಲ್ಲಿ ಸೇಮ್ ಇಲ್ಲ, ಒಬ್ಬರು ಹಿರಿಯರಾಗಿದ್ದಾರೆ ಸಿದ್ದರಾಮಯ್ಯನವರು, ಬಿಟ್ಟು ಕೊಡಬೇಕಾಗಿತ್ತು, ಏನು ದೊಡ್ಡ ವಿಷಯ ಅಲ್ಲ. ಯಾರಿದ್ರಿ ಏನು, ಈಗ ಸಾಕಷ್ಟು ನೀವು ಮುಖ್ಯಮಂತ್ರಿ ಕನ್ಫರ್ಮ್ ಆಗಿದೆ, ಚಲೋ ಒಳ್ಳೆ ಕೆಲಸ ಮಾಡಿದ್ದೀರಿ ಅನ್ನುವಂಥ ಜನನೂ ಮಾತಾಡ್ತಾ ಇದ್ದಾರೆ. ಸ್ವತಃ ಪಕ್ಷದ ಇವರು ಬೆಂಬಲಿಗರು ಇವತ್ತು ಮಾತಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದೇ ಕಾಲಕ್ಕೆ DK ಶಿವಕುಮಾರ್ ಅವ್ರಿಗೂ ಹೇಳುವಂಥ ಜನ ಇದ್ದಾರೆ. ಅಲ್ಲ ಇನ್ನೊಂದು ಎಷ್ಟು ಆಗ್ಬೋದು, 28 ಚುನಾವಣೆ ಬಂತು, ನಿಶ್ಚಿತವಾಗಿ ಇನ್ನಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ರೆ ಇವರು ಆರಿಸಿ ಬರ್ತಾರೆ, ಮುಂದಿನ 5 ವರ್ಷ DKಶಿನ ಆಗ್ಬೋದಲ್ಲ ಅನ್ನುವಂಥ ವಾದಗಳನ್ನು ಮಾಡುವಂಥವ್ರು ಇದ್ದಾರೆ. ಯಾಕಂತಂದ್ರೆ ಅನಗತ್ಯ ನೀವು ಹೈಕಮಾಂಡ್ ಪ್ರೆಷರ್ ಮಾಡಿ ಅವ್ರ ಕಡೆಯಿಂದ ನೀವು ಏನು ತಗೊಂಡು ಬಂದ. ಆದರೆ ಆ ಸಿದ್ದರಾಮಯ್ಯರು ಅದರಿಂದ ಏನಾದರೂ ಪಲಟಾಗಿ ಮತ್ತೇನೋ, ಅದರಲ್ಲೂ ವಿರೋಧಿಗಳು ಭಾಳ ಸ್ಟ್ರಾಂಗ್ ಇದ್ದಾರೆ, BJPಗರು ಮತ್ತು JDSದವರು. ಈಗಾಗಲೇ ಅವ್ರನ್ನ ಈ ಕಾಂಗ್ರೆಸ್ಸಿನ ಮನೆಗೆ ಕಳಿಸ್ತೀವಿ ಅನ್ನೋಂಥ ಛಲದಿಂದ ಒಂದು ಒಗ್ಗಟ್ಟು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಇವತ್ತು ಅವರು ತಾವು ಬಲಿಷ್ಠ ಆಗೋದಕ್ಕೆ ಒಂದು ದಾರಿ ಮಾಡಿದರೆ, ನೀವು ನಿಮ್ಮಷ್ಟು ನೀವು ವೀಕ್ ಆಗುವಂಥ ಹೊಡಿತಾ ಇದ್ದೀರಿ. ಜೊತೆಗೆ ನಿಮ್ಮನ್ನು ಅವ್ರ ಟೀಕೆ, ಅವ್ರು ನಿಮ್ಮ ಟೀಕೆ ಮಾಡಿ ನಾನು ಮುಖ್ಯಮಂತ್ರಿ ಅಂತ ಹೋಗಿ ಸಪೋಸ್ ಏನಾದರೂ DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆದರೂ ಸಹಿತ ಏನೇನು ಬದಲಾವಣೆ ತರಲಿಕ್ಕೆ ಸಾಧ್ಯ DK ಶಿವಕುಮಾರ್ನಿಂದ ಅನ್ನೋದು ದೊಡ್ಡ ಪ್ರಶ್ನೆ ಇದೆ ಇಲ್ಲ. ಯಾಕಂದರೆ ಇವ್ರ ಕಡೆ ಇನ್ನೂ ಕೆಲಸ ಮಾಡಿಸ್ಲಿಕ್ಕೆ ಸಾಧ್ಯ. ಇನ್ನು 2 ವರ್ಷ ಅನ್ನೋದ್ರ ಬಂದು ಹೋಗಿಬಿಡ್ತದೆ. ಇದೊಂದು ಬಜೆಟ್ಟ, ಮುಂದಿನ 2 ಬಜೆಟ್ಗಳು ಮುಗಿದು ಹೋಗಿಬಿಡ್ತು. ಅಷ್ಟೊಳಗೆ ಅವ್ರಿಗೆ ಇನ್ನೂ ತಿಳುವಳಿಕೆ ಬಂದ ನಮ್ಮ ಸಿದ್ದರಾಮಯ್ಯನವ್ರಿಗೆ ಅವರಾಗಿ ಬಿಟ್ಟು ಕೊಡ್ಬೋದು ಅದನ್ನು. ಏನು ಅವಶ್ಯ, ಅವ್ರ ಮಗಂತಿ ಮುಖ್ಯಮಂತ್ರಿ ಮಾಡೋ ಸಾಧ್ಯತೆಗಳು ಏನೂ ಇಲ್ಲ. ಇನ್ನೇನು ಇರೋದು ಭಯ ಸತೀಶ್ ಜಾರಕಿಹೊಳಿ ಅವ್ರ ಸಲುವಾಗಿ ಅದ. ಈ ಭಯ
ನಿಜವಾಗಿಯೂ ಅಂಥ ದೊಡ್ಡ ಭಯ ಅಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ತಿಳ್ಕೊಬೇಕಾಗಿದೆ. ಯಾಕಂದ್ರೆ ಇವತ್ತು ಅತ್ಯಂತ ಪ್ರಿಯ ವ್ಯಕ್ತಿ ಯಾರಿದ್ರೆ ಹೈಕಮಾಂಡ್ಗೆ, ಅದರಲ್ಲೂ 3 ಜನ ಹೈಕಮಾಂಡ್, ಒಂದು ಸೋನಿಯಾ ಗಾಂಧಿ ಅವರು, ಎರಡನೇದು ಪ್ರಿಯಾಂಕಾ ವಾಡ್ರಾ ಅಥವಾ ಗಾಂಧಿಯವರು, ಮೂರನೇದವರು ರಾಹುಲ್ ಗಾಂಧಿಯವರು. ಇವರು ಸಮೀಪ ಸಹಿತ ಹೋಗುವಂಥದ್ದು ನಮ್ಮ ಸತೀಶ್ ಅವರಿಗೆ ಎಷ್ಟು ಮಟ್ಟಿಗೆ ಅದಪ್ಪ ಅನ್ನೋ ಸಹಿತ ನಾವು ವಿಚಾರ ಮಾಡಬೇಕಾಗಿದೆ. ಇಂಥ ಪ್ರಸಂಗದಲ್ಲೇ ಅತ್ಯಂತ ಆತ್ಮೀಯರು ಆಗ್ತಾರೆ ಜಗ್ಗೇಶ್ ಅವರು. 2022ರಲ್ಲಿ ಆದರೂ ಅವ್ರಿಗೂ ತಲೆನೂ ಕಡಿಮೆ ಆಗ್ತದೆ. ಇವತ್ತು ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ರಾಷ್ಟ್ರ ಮಟ್ಟದಲ್ಲೇ. ಬಿ ಜೆ ಪಿಗೆ ಎಲ್ಲರೂ ತಲೆನೋವನ್ನು ತಂದು ಇಟ್ಟಿದ್ದಾರೆ. ಮತ್ತು ಬಿ ಜೆ ಪಿ ತಪ್ಪುಗಳನ್ನು ಒಂದೊಂದಾಗಿ ಹೊರ ಹಾಕ್ತಾ ಇವತ್ತು ರಾಷ್ಟ್ರ ಮಟ್ಟದ ದೊಡ್ಡ ನಾಯಕರಾಗಿ ಬೆಳೀತಾ ಇದ್ದಾರೆ. ಅವ್ರಿಗೆ ಸಪೋರ್ಟಿವ್ ಆಗಿ ಡಿ ಕೆ ಶಿವಕುಮಾರ್ ಅವರು ಇನ್ನಷ್ಟು ವರ್ಕ್ ಮಾಡಿದರೆ, ಅದ್ರ ಜೊತೆಗೆ ಸಿದ್ದರಾಮಯ್ಯನವ್ರಿಗೆ ನಾವು ಪ್ರೀತಿ ನೀವು ಆಗಿರಪ್ಪ ಅಂತ ಬಿಟ್ಟು ಕೊಟ್ಟರೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಬೆಳೆದ್ರಲ್ಲಿ ಎರಡು ಮಾತಾ ಇಲ್ಲ. ಇವತ್ತಿನ ಕಾಂಗ್ರೆಸ್ನ ದಾಳಿ ಅದಕ್ಕೆ ಪ್ರತಿಯಾಗಿ ಬಿ ಜೆ ಪಿಗಳಲ್ಲಿ ಉತ್ತರ ಹೊರಡ್ತಾ ಇಲ್ಲ ಎಷ್ಟೋ ವಿಷಯಗಳಲ್ಲೇ. ಹೀಗಾಗಿ ಅದು ನಿಮಗೆ ಗೊತ್ತಿದ್ದ ವಿಷಯ ಅದ. ರಷ್ಯಾ ಜೊತೆಗೆ ಸಂಬಂಧ ಕೆಡಿಸ್ಕೊಂಡಿದ್ದು, ಆಯಿಲ್ ಖರೀದಿ ಮಾಡಲಾರ್ದ, ಅಮೇರಿಕಕ್ಕೆ ತನ್ನ ಶರಣಾಗತಿ ಮಾಡ್ಕೊಂಡಂಥದ್ದು, ಅದೇ ಕಾಲಕ್ಕೆ ಕೃಷಿ ಉತ್ಪನ್ನಗಳನ್ನು ಅಮೇರಿಕನ್ ತರಿಸ್ಕೊಳ್ಳುವಂಥದ್ದು, ಅದ್ರ ಮೇಲೆ ಯಾವ ಟ್ಯಾಕ್ಸ್ ಇಲ್ಲದೆ ಹೋದಂಥದ್ದು, ಇಂಥ ಅನೇಕ ತಪ್ಪುಗಳನ್ನ ತಪ್ಪು ಮಾಡ್ತಾ ಹೊರಟಿದ್ದು ನಾವು ನೋಡ್ತಾ ಇದ್ದೀವಿ ಇಂಥ ಪ್ರಸಂಗದಲ್ಲ. ಮತ್ತು ಇಲ್ಲಿವರೆಗೆ ಆದಂಥ ಎಲ್ಲ ಯೋಜನೆಗಳು ಹೆಚ್ಚು ಕಮ್ಮಿ ಯಾವುದು ಯಶಸ್ವಿಯಾಗಿದ್ದು ಒಂದು ಎರಡಾದರೂ ತೋರಿಸೋಣ. ಹೌದು, ನಾವು 3 ನಂಬರ್ ಆಗಿದ್ವಿ, 4 ನಂಬರ್ ಆಗಿದ್ವಿ ಅಂತ ಹೇಳ್ಕೊಳ್ತೀವಿ, ಆದರೆ ನಮ್ಮ ಜೀವನ ಮಟ್ಟ ಇಲ್ಲದ. ಕೇವಲ ಈ ದೇಶದ 10% ಜನರ ಜೀವನ ಮಟ್ಟ ಮಾತ್ರ ಜಪಾನಿಯರಿಗಿಂತ ಉತ್ತಮದ, ಇದನ್ನು ಒಪ್ಪುನು ನಾವು. ಆದರೆ ಇನ್ನುಳಿದವ್ರದ್ದು 90% ಜನರದ್ದು ಏನು ಪರಿಸ್ಥಿತಿ ಅದ, ಅವ್ರು ಯಾವ ರೀತಿ ಬದುಕ್ತಾ ಇದ್ದಾರೆ, ಅವ್ರ ಬದುಕಿ ಏನು, ಅದರಲ್ಲೂ ದಿನಗೂಲಿಗಳದ್ದು, ಬಡವರದ್ದು, ಆನ್ಲೈನ್ದು ಬಂದಾಡುವಂಥದ್ದು ಪರಿಸ್ಥಿತಿ. ಪ್ರತಿನೂ ಅಕ್ಕಿ ಕೊಡ್ತಾ ಇದ್ದೀವಿ ಅಂತ ಅನ್ನೋ ಶಕ್ತಿ ಅನ್ನೋ, ಬಟ್ ಅದು ಬಡತನ ಪರಿಹಾರ ಏನು, ಅದರಿಂದಾಗಿ ಒಂದಿಷ್ಟು ಏನಪ್ಪ, ಹೌದು ಜೀವನ ಮಟ್ಟ ಚೆನ್ನಾಗಿ ಆಗ್ತದೇನೋ, ಅವ್ರ ಮಕ್ಕಳ ಶಿಕ್ಷಣ ಗತಿ ಏನು, ಈ ಬಡವರ ಮಕ್ಕಳದು ಕನ್ನಡ ಶಾಲೆ ಅಥವಾ ಇವತ್ತು ಸರ್ಕಾರಿ ಶಾಲೆಗಳ ಸ್ಥಿತಿ ಹೆಂಗಾಗಿದೆಪ್ಪ ಅಂದ್ರೆ ಅದೋ ಗತಿ. ಯಾವ ಪ್ರಮಾಣದ ಶಿಕ್ಷಕರನ್ನ ಇರೋದು, ಅದು ಶಿಕ್ಷಕರ ಒಬ್ಬ ಹುಡುಗರಿಂದ ಹೆಚ್ಚು ಹುಡುಗ 60 ಹುಡುಗರಿಂದ ಒಬ್ಬ ಶಿಕ್ಷಕ ಆಗ್ಬೋದೇನೋ, 70 ನೋಡ್ಬೇಕು ಅದನ್ನು. ಯಾಕಂದ್ರೆ ಕೆಲವು ಕಡೆ 2-3 ಕ್ಲಾಸ್ನೂ ಒಬ್ಬರಿಗೆ ತೊಳಿ ಹಚ್ತಿದ್ದಾರೆ ಸರ್ಕಾರಿ ಶಾಲೆಗಳಲ್ಲೇ. ಒಂದು ವ್ಯವಸ್ಥಿತವಾದ ಕಲಿಕೆಗಳು ಸರಿಯಾಗಿಲ್ಲ ಅನ್ನುವಂಥ ಆರೋಪಗಳು ಇದ್ದಾವೆ. ಇನ್ನು ಪ್ರೈವೇಟ್ದಲ್ಲಿ ದುಡ್ಡು ಕೊಟ್ಟು ಹೋಗೋದು ಶಕ್ತಿ ಮಕ್ಕಳಲ್ಲೇ ಅಥವಾ ತಂದೆಗಳಲ್ಲಿ ಇಲ್ಲ ಕೊಟ್ಟು ಕಲಿಸುವಂಥದ್ದು. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಜನನೂ ನಿಧಾನಕ್ಕೆ ಈ ಬಿ ಜೆ ಪಿಯಿಂದ ದೂರ ಸರಿತಾ ಇದ್ದಾರೆ ಅನ್ನೋದು ಈಗಾಗಲೇ ವರದಿಗಳ ಸಹಿತ ಹೇಳ್ತಾ ಇದ್ದಾವೆ. ಇಂಥ ಪ್ರಸಂಗದಲ್ಲೇ ರಾಹುಲ್ ಗಾಂಧಿ ಅವರು ಎಲ್ಲ ಸಮಸ್ಯೆ ತೊಗೊಂಡು ಅಟ್ಯಾಕ್ ಮಾಡ್ತಾ ಹೊರಟಿದ್ದಾರೆ. ಕಾಂಗ್ರೆಸ್ ಬಲಿಷ್ಠ ಆಗ್ತಾ ದಿನದಿಂದ ದಿನಕ್ಕೆ. ಈ ಪ್ರಸಂಗದಲ್ಲೇ ಡಿ ಕೆ ಶಿ ಅವರು ಒಂದಿಷ್ಟು ತ್ಯಾಗ ಮಾಡಿದ್ದಾರೆ. ಈಗಾಗಲೇ ಅವರ ಮಾಡಬೇಕಂತಿಲ್ಲ, ಇಬ್ಬರು ಮಾಡಬೇಕು. ಇವತ್ತು ಸಿದ್ದರಾಮಯ್ಯರು ಮಾಡಬೇಕು, ಅವರು ಮಾಡಬೇಕು. ಸಿದ್ದರಾಮಯ್ಯ ಇತಿಹಾಸದ ಏನೋ ಕುರ್ಚಿ ಬದಲ ಬಿಟ್ಟು ಬಿಡ್ರಿ, 2 ವರ್ಷ ಹಾಲು ಬರ್ತದೆ. ಮತ್ತು ನೀವು ಗೆಲ್ತೀರಿ, ಕೂಡಿ ಏನು ಎಫರ್ಟ್ ಮಾಡಿದಿರಿ, ಒಳ್ಳೆಯ ವರ್ಕ್ ಮಾಡಿದಿರಿ, ಗ್ಯಾರಂಟಿ ಅಂತ ನೀವು ಕೈ ಬಿಡೋದಿಲ್ಲ ಅಂತ ಅನ್ನಿಸ್ತದೆ. ಯಾಕಪ್ಪ ಅಂತಂದ್ರೆ ಇಲ್ಲಿವರೆಗೆ ಡೆವಲಪ್ಮೆಂಟ್ ನೋಡಿದ್ರೆ ಜನ ನಿಮ್ಮ ಮೇಲೆ ವಿಶ್ವಾಸ ತೋರಿಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮತದಾರರು ಹೇಳಿದ್ದಾರೆ ಅಂದರೆ ನಮ್ಮ ಹಳ್ಳಿಗಳಲ್ಲಿ ಸಣ್ಣ ಊರುಗಳಲ್ಲಿದ್ದಾರೆ, ಅಲ್ಲೇ ಧರ್ಮಕ್ಕಿಂತಲೂ ಹೆಚ್ಚು ಹೊಟ್ಟೆಗೆ ಅನ್ನದ ವ್ಯವಸ್ಥೆ ಮಾಡೋ ಪ್ರೀತಿ ವಿಶ್ವಾಸ ಹೆಚ್ಚದ ಅನ್ನೋದು. ಮತ್ತು ಕರ್ನಾಟಕದ ಮಟ್ಟಿಗೆ ಹೇಳೋದಪ್ಪ ಅಂತಂದ್ರೆ ವಿಶೇಷವಾಗಿ ಇಲ್ಲಿ ವೈಚಾರಿಕರ ಸಂಖ್ಯೆ ಹೆಚ್ಚದ. ಅದಕ್ಕೆ ಕಾಲ ಏನಪ್ಪ ಅಂದ್ರೆ ಇಲ್ಲಿ ಒಳ್ಳೊಳ್ಳೆ ನಾಯಕರು, ಬಸವಣ್ಣಂಥ ನಾಯಕರು, ಕುವೆಂಪು ಅಂತ ಒಂದು ಸಾಂಸ್ಕೃತಿಕ ನಾಯಕರು, ಮುಂದೆ ಅದೇ ಕಾಲಕ್ಕೆ ದೇವರಾಜ ಅರಸನಂಥ ಒಬ್ಬ ನಾಯಕರು ಬಂದ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಜನರ ವಿಚಾರ ಶಕ್ತಿ ಬೆಳೆಸಿದ್ದಾರೆ. ಸಾಹಿತ್ಯಿಕವಾಗಿ ಲಂಕೇಶ್ವರಂಥ ದೊಡ್ಡ ಲೇಖಕರು ಬಂದು ಇದ್ದಾರೆ ಅಲ್ಲೇ ಪರಿವರ್ತನೆ ಮಾಡುವಲ್ಲೇ. ಇವರೆಲ್ಲ ಪ್ರಭಾವ ಅದರ ಯೂನಿವರ್ಸಿಟಿಗಳಲ್ಲೇ ವಿಶೇಷವಾಗಿ ಅಥವಾ ಶಿಕ್ಷಣದಲ್ಲೇ ನೆರೆಯ ರಾಜ್ಯಗಳಿಗಿಂತ ಉತ್ತಮ ಸ್ಥಿತಿಯಲ್ಲಿ ನಾವು ಇರುವುದನ್ನು ಗಮನಿಸಿದಾಗ ಸಹಜವಾಗಿ ಇಲ್ಲೇ ಉಳಿದ ರಾಜ್ಯಗಳಿಗಿಂತ ಹೆಚ್ಚಿನ ಒಂದು ಸಾಕ್ಷರತೆ, ತಿಳುವಳಿಕೆ, ಬದ್ಧತೆ ಹೆಚ್ಚು ಕಾಣೋದ್ರಿಂದಾಗ ಇಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಅವಕಾಶಗಳು ಇದಾವ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಇಂಥ ಪ್ರಸಂಗದಲ್ಲೇ ನಾವು ಸಿದ್ದರಾಮಯ್ಯನವರು ಶಿಕ್ಷಣಕ್ಕೆ ಇನ್ನಷ್ಟು ಒತ್ತು ಕೊಟ್ಟ 15-20% ಏನಾದರೂ ತಮ್ಮ ಬಜೆಟಲ್ಲಿ ದುಡ್ಡನ್ನು ಶಿಕ್ಷಣಕ್ಕೆ ಇಟ್ಟರೆ, ಜೊತೆಗೆ ಈ ರೈತರ ಏನಪ್ಪ ಮಾರ್ಕೆಟ್ ಮಾಡಿಕೊಟ್ರೆ ಮುಂದೆ ನಿರಂತರವಾಗಿ ಕಾಂಗ್ರೆಸ್ಸರ ಮತ್ತು ಕಾಂಗ್ರೆಸ್ ವಿಶೇಷವಾಗಿ ರೈತರ ಪರ ನಿಲ್ಲುವಂಥ ರಾಷ್ಟ್ರ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಹೀಗಾಗಿ ರೈತರ, ದಲಿತರ, ಬಿದ್ದವರ, ಇನ್ನುಳಿದವರು ಎಲ್ಲ ಮತಗಳು ಇವರು ಸಂಗ್ರಹವನ್ನು ಸಾಧ್ಯಗಳಿದ್ದಾವೆ. ಈ ದಿಶೆಯಲ್ಲಿ ಒಳ್ಳೆಯ ಹೆಜ್ಜೆಟ್ಟು ಉತ್ತಮ. ಇಬ್ಬರು ಕಾಂಪ್ರಮೈಸ್ ಹಾಕ್ಕೊಂಡು ಹೊಂದಾಣಿಕೆ ಮಾಡಿ ಹೋದ್ರೆ ಯಾರಾದರೂ ಆಗ್ತಾರೆ ಮುಂದಿನ 2028ರಲ್ಲೇ. ಮತ್ತು ಡಿ ಕೆ ಶಿವಕುಮಾರ್ ಅವರು ಹೆಂಗಿದ್ದಾರೆ, ವಯಸ್ಸದ ಜೊತೆಗೆ ತಮ್ಮ ದಕ್ಷಿಣ ಕರ್ನಾಟಕದಿಂದ ಹಿಡಿದು ಸಾಕಷ್ಟು ಅದ. ಅಲ್ಲಿ ಅನೇಕ ನಾಯಕರು ಇವ್ರ ಜೊತೆ ಗುರುತಿಸ್ಕೊಳ್ತಾ ಇದ್ದಾರೆ ನಿಧಾನಕ್ಕೆ. ಇವತ್ತು ಸಿದ್ದರಾಮಯ್ಯ ಶೆಡ್ ಹೊಡಿತಿರೋದು ಡಿ ಕೆ ಶಿ ಅವರು 2028ರಲ್ಲಿ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಶೆಡ್ ಹೊಡಿಲಿಕ್ಕೆ ಆಗಲಿಕ್ಕಿಲ್ವ?
ಅನ್ನುವಂಥ ಒಂದು ಪ್ರಶ್ನೆ ಇವತ್ತು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಅದೇನಾಗ್ತದೆ ಸತೀಶ್ ಅವ್ರು ಆಗ್ತಾರೋ ಇವ್ರು ಆಗ್ತಾರೋ ಮತ್ತೆ ಆಗ್ತಾರೋ ನಾನು ಬಿ ಜೆ ಪಿನ ಆಯ್ಕೆಯಾಗಿ ಬರ್ತದೋ ಗೊತ್ತಿಲ್ಲ. ಆದರೆ ಹೆಚ್ಚಿಗೆ ಕಾಂಗ್ರೆಸ್ ಅವಕಾಶಗಳಿದ್ದಾವೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಇನ್ನಷ್ಟು ಒಳ್ಳೆ ಕೆಲಸ ಮಾಡಿದರೆ ಕಾಂಗ್ರೆಸ್ ನಿಶ್ಚಿತವಾಗಿ 2022ರಲ್ಲಿ ಸರ್ಕಾರ ರಚಿಸುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಏನಂತೀರಿ ಇದಕ್ಕೆ ನಾವು ಮಾತಾಡಿ ತಪ್ಪು ಅನ್ನಿಸ್ತದೆ ನಿಮಗೆ? ಅದಕ್ಕಿಂತ ಮತ್ತು ಇನ್ನೊಂದು ಪರಿವರ್ತನೆ ಏನಪ್ಪ ಅಂತಂದ್ರೆ ಯತೀಂದ್ರವ್ರು ನಿಧಾನಕ್ಕೆ ಬಾಯಿ ಮುಚ್ತಾ ಇದ್ದಾರೆ. ಇದನ್ನು ಡಿ ಕೆ ಶಿ ಅವ್ರು ಗೆಲುವು ಅಂತ ಹೇಳ್ಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಯತೀಂದ್ರ ಅನಗತ್ಯವಾಗಿ ಸಮಸ್ಯೆನ ಕ್ರಿಯೇಟ್ ಮಾಡಿದ್ರು, ಅವರಿಂದ ಸ್ಟಾರ್ಟ್ ಆಯಿತು. ಜೊತೆಗೆ ನಮ್ಮ ಡಿ ಕೆ ಶಿ ಅವ್ರ ಶಿಷ್ಯರಂತ ಇದ್ದೇ ಇದ್ದಾರೆ, ಅವ್ರ ಬೆಂಬಲಿಗರು, ಅದರಲ್ಲೂ ಮುಖ್ಯವಾಗಿ ಇಕ್ಬಾಲ್ ಹುಸೇನ್ ಅವರಾಗಿರ್ಬೋದು, ಇನ್ನೂ ಕೆಲವೊಂದು ಶಿವಗಂಗಾ ಅನ್ನುವಂಥ ಶಾಸಕರು ಮತ್ತಿನ್ನೂ ಎಲ್ಲರೂ ಕುಡ್ಕೊಂಡು ಏನೋ ಧ್ವನಿ ಎಬ್ಬಿಸ್ತಾ ಇದ್ದಾರೆ. ಅವ್ರ ಪರವಾಗಿ ಎಬ್ಬಿಸ್ರಿ. ಬಟ್ ಕಾಂಗ್ರೆಸ್ ಇದ್ದಿರಲ್ಲ ಎಲ್ಲನೂ, ಕಾಂಗ್ರೆಸ್ ಹೋದೇನು ಮಾಡೋದ್ರೆ ಎಲ್ಲ ಕೂಡ ಮಾಡಿದ್ರೆ ಬಿ ಜೆ ಪಿಗೆ ನೀವು ಸಿ ಎಮ್ ಆಗ್ಬೋದು ಇವತ್ತಿಲ್ಲ ಅಂತಲ್ಲ ಡಿ ಕೆ ಶಿ ಅವರು. ಆದರೆ ಇದು ಶಾಶ್ವತ ಪರಿಹಾರನ ಅನ್ನೋದನ್ನು ಅವರೆಲ್ಲರೂ ವಿಚಾರ ಮಾಡಲಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಕೊಂಡು. H16 ನ್ಯೂಸ್ ಅರ್ಥ ಸಿದ್ಧರಾಗಿದ್ದು ಸತ್ಯದ ಕೈಗಂಡಿ ವಂದನೆಗಳು.